ಜ್ಯೋತಿ ಕಂಡ ಇರಲು ಕತ್ತಲೆ ಕಂಡ, ನಿಧಾನ ಕಂಡ ಇರಲು ಬಡತನ ಕಂಡ, ಪ್ರಸಾದ ಕಂಡ ಕೊಂಡಡೆ ಪ್ರಳಯ ಕಂಡ, ಗುಹೇಶ್ವರ ಕಂಡ ಇದು ಭ್ರಾಂತಿ ಕಂಡ. ಅಲ್ಲಮ ಪ್ರಭುಗಳ ಬೆಡಗಿನ ವಚನ. ಈ ವಚನದ ತಾತ್ಪರ್ಯವಿಷ್ಟೇ. ಇಲ್ಲಿ ಅಲ್ಲಮ ಪ್ರಭುಗಳು ತಮ್ಮ ಆಧ್ಯಾತ್ಮದ ಶಿಖರದ ತುದಿಯೊಳಗ ನಿಂತುಕೊಂಡು ಜಗದ ಜನರು ಯಾವ ರೀತಿಯೊಳಗ ಜೀವನವನ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಆಶ್ಚರ್ಯಚಕಿತರಾಗಿದ್ದಾರೆ. ಏನೆಲ್ಲ ಇದೆ ಇದರ ಸಹಿತವಾಗಿ ಜನರು ಯಾಕೆ ಕತ್ತಲೊಳಗ ನೋವಿನಲ್ಲಿ, ಚಿಂತೆಯಲ್ಲಿ, ಬೇಸರದಲ್ಲಿ ಬಳಲ್ತಾ ಇದ್ದಾರೆ? ಈ ಬಳಲಿಕೆ ಯಾಕೆ? ಇವರಿಗೆ ಏನು ತೊಂದರೆ ಇದೆ? ಇವರು ಹೀಗೇಕೆ ಎನ್ನುವಂತ ಪ್ರಶ್ನೆ ಅಲ್ಲಮ ಪ್ರಭುದೇವರು ತಮ್ಮೊಳಗ ತಾವು ಒಂದು ಪ್ರಶ್ನೆಯನ್ನ ಹಾಕಿಕೊಳ್ತಾರೆ. ಈ ಜನರು ಬೆರಗಾಗುವಂತ ತಮ್ಮ ವಚನದೊಳಗ ಒಂದು ರೀತಿಯೊಳಗ ಉತ್ತರವನ್ನ ಕೊಡ್ತಾರೆ ಅಲ್ಲಮ ಪ್ರಭುಗಳು. ಜ್ಯೋತಿ ಕಂಡ ಇರಲು ಕತ್ತಲೆ ಕಂಡ. ಏನು ವಿಚಿತ್ರ ಇದು! ಎಂತಹ ಜನರು! ಜನರಿಗೆ ಬದುಕುವಂತ ಬಗ್ಗೆ ಯಾರಿಗೂ ತಿಳಿಯುತ್ತಿಲ್ಲ. ಸರಿ ಯಾವುದು, ತಪ್ಪು ಯಾವುದು ಎಂದು ಯೋಚನೆಯನ್ನ ಮಾಡದೆ ಮನಸ್ಸಿಗೆ ಬಂದಂತ ಜೀವಿಸ್ತಾ ಇದ್ದಾರೆ. ಈ ಮರ್ತ್ಯಲೋಕದ ಮಾನವರು ತಮ್ಮೊಳಗೆ ವಿಮಲ ಪರಂ ಜ್ಯೋತಿ ಸದಾ ಬೆಳಗ್ತಾ ಇದೆ. ಅದು ಹೊಸ್ತಿಲ ಜ್ಯೋತಿಯಂತೆ ಹೊರಗು ಬೆಳಗುತ್ತಾ ಇದೆ. ಅದರ ಅರಿವು, ತಿಳುವಳಿಕೆ, ಜ್ಞಾನ, ಪ್ರಜ್ಞೆ ಈ ಜನಕ್ಕಿಲ್ವಲ್ಲ. ತಮ್ಮಳ ಹೊರಗೆ ಜ್ಞಾನ ಜ್ಯೋತಿ, ಜ್ಯೋತಿರ್ಲಿಂಗ ಬೆಳಗುತ್ತಿದೆ. ಈ ಬೆಳಗಿನ ಪ್ರಕಾಶದಲ್ಲಿ ಆನಂದವಾಗಿ ಬಾಳದೆ ಕತ್ತಲಲ್ಲಿ ಬದುಕ್ತಾ ಇದ್ದಾರೆ. ಏನೂ ತಿಳಿಯದ ಹಾಗೆ, ಏನೂ ಕಾಣದ ಕುರುಡರಂತೆ ಬದುಕುತ್ತಿದ್ದಾರೆ. ದಾರಿ ತಪ್ಪಿ ರೀತಿ ನೀತಿ ಪ್ರೀತಿಗಳ ಇಲ್ಲದ ಪಶುಗಳಂತೆ ಜೀವನವನ್ನ ಸಾಗಿಸುತ್ತಾ ಇದ್ದಾರೆ. ಈ ಜನ ಬದುಕಿಗೆ ಬೆಳಕಿದ್ದರೆ ಚೆನ್ನ, ಕತ್ತಲಲ್ಲಿ ಏನು ಚೆನ್ನ? ಕತ್ತಲಲ್ಲಿ ಏನು ಕಾಣುತ್ತದೆ? ಕತ್ತಲಲ್ಲಿ ಕಷ್ಟಗಳಲ್ಲದೆ, ದುಃಖಗಳಲ್ಲದೆ, ಭಯವಲ್ಲದೆ ಇನ್ನೇನು ಸಿಗಲಿಕ್ಕೆ ಸಾಧ್ಯ? ತನ್ನ ಅರಿವಿನ ಜ್ಯೋತಿಯು ಇರದ ಬದುಕೆ ಕತ್ತಲು. ತನ್ನೊಳಗೆ ಬೆಳಗು ಸದಾ ಬೆಳಗುತ್ತಿದ್ದರು ಅದನ್ನು ಅರಿಯುವ ಜ್ಞಾನ ಪ್ರಯತ್ನವನ್ನ ಮಾಡದೆ ಜನರು ಸೋಮಾರಿಗಳಾಗಿದ್ದಾರೆ. ಹೀಗಾಗಿ ಇವರ ಬದುಕೆಲ್ಲ ಕತ್ತಲು ಕತ್ತಲು. ಒಳಗೆ ಬೆಳಕಿದ್ದರೂ ಅದನ್ನು ಅರಿಯದೆ ಕಗ್ಗತ್ತಲೆಯಲ್ಲಿ ಜನರು ಬದುಕನ್ನ ಕಂಡು ಅಲ್ಲಮ ಪ್ರಭುಗಳು ಆಶ್ಚರ್ಯಚಕಿತರಾಗಿದ್ದಾರೆ. ಮತ್ತೊಂದು ಕಡೆ ಹೇಳ್ತಾರೆ, ನಿಧಾನ ಕಂಡ ಇರಲು ಬಡತನ ಕಂಡ. ಸಂಪತ್ತು ನಿನ್ನೊಳಗ ತುಂಬಿ ತುಳುಕಾಡುತ್ತದೆ. ನಿನ್ನೊಳಗ ನೀನೊಮ್ಮೆ ಎಂದಾದರೂ ನೋಡಿಕೊಂಡಿದ್ದೀಯೇನು? ಆತ್ಮಾನಂದವೆಂಬ ಐಶ್ವರ್ಯ ಸಂಪತ್ತು ನಮ್ಮೊಳಗ ಸದಾವಕಾಲವಾಗಿ ಅರೆ ಅದನ್ನ ಪಡೆಯದೆ ನೀನೊಬ್ಬ ತಿರುಕನಂತೆ, ಭಿಕಾರಿಯಂತೆ ಬದುಕಿರುವುದು ಬಹಳ ಸೂಕ್ಷ್ಮದ ಸಂಗತಿ. ನನಗೆ ವಿಸ್ಮಯವಾಗಿದೆ, ಆಶ್ಚರ್ಯವಾಗಿದೆ. ಶಿವನು ನಿನ್ನೊಳಗೆ ನಿನಗಾಗಿ, ನಿನ್ನ ಹಿತ ಸಂತೋಷಕ್ಕಾಗಿ ತಾನೇ ಆನಂದ ರೂಪನಾಗಿ, ಜ್ಞಾನ ರೂಪನಾಗಿ ಇರುವನು. ಅರಿವಿನ ರೂಪ ಪ್ರಕಾರವನ್ನ ತಿಳಿಯದೆ ತಿಳಿಗೀಡಿಯಾಗಿರುವ ಎಲೆ ಮಾನವ. ಹೊರಗೂ ಸಿರಿ ಸಂಪತ್ತು, ಒಳಗೂ ಸಿರಿ ಸಂಪತ್ತು, ಹೊರಗೂ ಸಿರಿ ಸಂಪತ್ತು ತುಂಬಿದ್ದಾನೆ. ಶಿವ, ನಾನೊಬ್ಬ ಬಡವ, ನನಗೇನು ಇಲ್ಲ, ನಾನೇಗೆ ಜೀವಿಸಲಿ, ನನಗಾರು ಗತಿ ಎಂದು ಚಿಂತಿಸುತ್ತಿದ್ದಾನೆ ಮನುಷ್ಯ. ಈ ಹೃದಯ ಜಗಹೃದಯ ತುಂಬ ಅನಂತ ರೂಪದ ಶಿವನು ತುಂಬಿಕೊಂಡಿದ್ದಾನೆ, ಅನಂತ ರೂಪದೊಳಗ. ಆದರೂ ಬಡತನದಲ್ಲಿ ಬಳಲುವ ಬಡವನಂತೆ ಜೀವಿಸುವ ನಿನ್ನ ಪರಿಮಾತ್ರ ಅತ್ಯಂತ ಹೀನಾಯವಾದದ್ದು. ಹೊರಗೆ ಸತ್ಯಂ ಶಿವಂ ಸುಂದರಂ ತುಂಬಿಕೊಂಡಿದ್ದಾನೆ, ಎಲ್ಲ ಕಡೆ ತುಂಬಿದ್ದಾನೆ. ಇದನ್ನ ಅನುಭವಿಸದೆ ಮನಸ್ಸು ಭಾವಗಳು ಬಡವಾಗಿ ಬಿಟ್ಟಿವೆ. ಇದು ಮಾನವನ ಅತ್ಯಂತ ದುಃಖದ ಸಂಗತಿಯಾಗಿದೆ, ನೋವಿನ ಸಂಗತಿಯಾಗಿದೆ ಎನ್ನುತ್ತಾರೆ ಪ್ರಭುದೇವರು.
ಸರಿಪಡಿಸುವವರಿದ್ದರೂ ಅರಿವಿಲ್ಲದ ಕಾರಣ ಮನುಷ್ಯನು ಅದನ್ನ ಉಂಡು ಅನುಭವಿಸದೆ ಬಡತನದೊಳಗ ಜೀವಿಸುತ್ತಾ ಇದ್ದಾನೆ ಅಂತ ಪ್ರಭುದೇವರು ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ, ಪ್ರಸಾದ ಕಂಡ ಕೊಂಡಡೆ ಪ್ರಳಯ ಕಂಡ. ಇರುವುದೆಲ್ಲ ಶಿವನ ಪ್ರಸಾದವೇ. ಏನೆಲ್ಲ ಭಗವಂತ ಕೊಟ್ಟಾನ ಅದೆಲ್ಲವೂ ಭಗವಂತನ ಪ್ರಸಾದ. ಅನ್ನ, ನೀರು, ಗಾಳಿ, ಬೆಳಕು, ಸೂರ್ಯ, ಚಂದ್ರ, ಅರಿವು, ಆನಂದ ಇವೆಲ್ಲವೂ ಶಿವನ ಪ್ರಸಾದವೇ. ಈ ಪ್ರಸಾದ ಭಾವ ನಮ್ಮೊಳಗೆಲ್ಲ, ನಮಗೆ ಕಾಣುವುದೆಲ್ಲ, ನಾವು ಕೇಳುವುದೆಲ್ಲ, ನಾವು ಮುಟ್ಟುವುದು, ನೋಡುವುದು, ಅನುಭವಿಸುವುದು ಇದೆಲ್ಲವೂ ಅವನ ಪ್ರಸಾದವೇ ಅಂತ ತಿಳ್ಕೊಂಡು ನಾವು ಜೀವನವನ್ನ ಮಾಡಿದರೆ ಆತನ ಪ್ರಸಾದ, ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಸಾದ ಇದು ಈ ಶರೀರ. ಅವನು ನೀಡಿದ ಭಿಕ್ಷೆಯು ಸರ್ವರ ಹೃದಯದಲ್ಲಿ ವಾಸಿಸುವ ಆತ್ಮವು ಆತನ ಸ್ವರೂಪವಾಗಿದೆ. ಆತ್ಮ ಭಗವಂತನ ಸ್ವರೂಪ. ಪ್ರಭಾವದ ಭಾವದಿಂದ ಈ ಜೀವನ ಸ್ವೀಕರಿಸಬೇಕು. ಅಂದಾಗ ನಮ್ಗೆ ಯಾವತ್ತೂ ಭಯವಿಲ್ಲ, ಬಂಧನವಿಲ್ಲ, ಬದುಕು ಲಿಂಗಾರ್ಪಿತವಾಗ್ತದೆ. ಬದುಕೊಂದು ಕೇವಲ ಭೌತಿಕವಾಗಿದ್ದು ಇದು ಕೇವಲ ಶಾರೀರಿಕವಾದ್ದೆಂದು ಭಾವಿಸಿದ್ದೇ ಇವತ್ತಿನ ದಿನ ಬಂಧನಕ್ಕೆ ಕಾರಣ ಆಗಿದೆ. ಎಲ್ಲ ನನ್ನದು ಅನ್ನುವಂಥ ರೀತಿಯೊಳಗ ಬದುಕಿದ್ದಕ್ಕಾಗಿ ನಮಗೆ ಬಂಧನಕ್ಕೊಳಗಾಗಿದ್ದೇವೆ. ಶಿವನೇ ಎಲ್ಲದರೊಳಗ ಶಿವ ತುಂಬಿಕೊಂಡಾನೆ ಎಂಬ ಭಾವದಿಂದ ಬದುಕಿದರೆ ಬದುಕೊಂದು ಯೋಗಮಯವಾಗ್ತದೆ. ಈ ಬದುಕಿನೊಳಗ ಅವನಿಲ್ಲ ಎಂದು ತಿಳಿದು ಬದುಕಿದರೆ, ಅನುಭವಿಸಿದರೆ ಈ ಬದುಕು ಭೋಗಮಯವಾಗ್ತದೆ, ರೋಗಮಯವಾಗ್ತದೆ. ಶಿವಾನುಭಾವದಿಂದ ಬದುಕಿದರೆ ಪ್ರಸಾದ ಜೀವ. ದೇಹ ಭಾವದಿಂದ, ಜೀವ ಭಾವದಿಂದ ಅನುಭವಿಸಿದರೆ, ಬದುಕಿದರೆ ಅವನು ರೋಗ ಜೀವಿಯಾಗ್ತಾನೆ. ಹುಟ್ಟು ಸಾವೆಂಬ ಪ್ರಳಯಕ್ಕೆ ಒಳಗಾಗಿ ದುಃಖಕ್ಕೆ ಗುರಿಯಾಗ್ತಾನೆ. ಪ್ರಸಾದ ಜೀವನ ಜೀವಿಸುವಾತನೇ ಶರಣ ನೋಡುವುದು, ಕೇಳುವುದು, ಮುಟ್ಟುವುದು, ವಾಸಿಸುವುದು, ಇದೇನು ರಚನೆ ಎಲ್ಲ ಮಾಡುವುದಿಲ್ಲದಲ್ಲ, ಇದು ಭಗವಂತನ ಕೊಟ್ಟಿರುವಂತ ಪ್ರಸಾದ ಅಂತ ತಿಳ್ಕೊಂಡು ಅನುಭವಿಸಬೇಕಂತೆ. ಅವಾಗ ನಿಜವಾದ ಪ್ರಸಾದಿಕನಾಗ್ತಾನೆ. ಪ್ರಸಾದಿಕನು ಜೀವನ ಮರಣಗಳಿಂದ ಮುಕ್ತನಾಗ್ತಾನೆ. ಜೀವನವು ಪದಾರ್ಥವೆಂದು ಸ್ವೀಕರಿಸಿದವನು ಮಾತ್ರ ಪ್ರಳಯಕ್ಕೆ ಒಳಗಾಗ್ತಾನೆ ಎನ್ನುತ್ತಾರೆ ಅಲಮ ಪ್ರಭುದೇವರು. ಗುಹೇಶ್ವರ ಕಂಡ ಇದು ಭ್ರಾಂತಿ ಕಂಡ. ಗುಹೇಶ್ವರ ನಮ್ಮ ಹೃದಯ ಎಂಬ ಗುಹೆಯೊಳಗ ಇದ್ದಾನೆ. ಅವನಿದ್ದಾಗ ಅಲ್ಲಿ ಇಲ್ಲಿ ಹುಡುಕುವುದೇ ಜನರು ಈ ಸತ್ಯವನ್ನ ಅರಿಯಲಿ. ಕಾರಣ ಜಗದೀಶನಿಗಾಗಿ ಜಗವೆಲ್ಲ ಸುತ್ತಾ ಇದ್ದಾರೆ. ಭಗವಂತ ಎಲ್ಲಿದ್ದಾನಂತ ತಿಳ್ಕೊಂಡು ಎಲ್ಲೆಲ್ಲ ಕಡೆ ಹುಡುಕುತ್ತಾ ಇದ್ದಾರೆ, ಸಿಗುತ್ತಿಲ್ಲ ಭಗವಂತ. ತನ್ನನ್ನ ಬಿಟ್ಟು ತನ್ನಿಂದ ಅನ್ಯವಾಗಿದ್ದಾನೆ ಎಂದು ಭಾವಿಸಿ ಬಳಲುತ್ತಾ ಇದ್ದಾರೆ, ನೋವನ್ನು ಪಡ್ತಾ ಇದ್ದಾರೆ. ತನ್ನನ್ನ ತಿಳಿಯದವನು ತನ್ನೊಳಗ ತನ್ಮಯನಾದ ಗುಹೇಶ್ವರನನ್ನ ಎಂದಿಗೂ ತಿಳಿಯಲಾರ ಎನ್ನುತ್ತಾರೆ ಅಲ್ಲಮ ಪ್ರಭುದೇವರು. ಇಲ್ಲಿ ತನ್ನೊಳಗೆ ಇದ್ದಾನೆ, ಇಲ್ಲದಂತೆ ಈ ಅರಿವಿಲ್ಲದ ಕಾರಣ ಜನರಿಗೆ ಅಲೆದು ಅಲೆದು ಸುಸ್ತಾಗಿ ಬಿಟ್ಟಿದ್ದಾರೆ. ತನ್ನಾತ್ಮಕ್ಕೆ ಪರಮಾತ್ಮನಾಗಿ, ತನ್ನರಿವಿಗೆ ಮಹಾ ಅರಿವಾಗಿ, ತನ್ನೊಂದಿಗೆ ಇರುವ ತನ್ನ ಸ್ವರೂಪವೇ ಆಗಿರುವ ಗುಹೇಶ್ವರನ ಇರುವನ್ನು ಅರಿಯದ ಕಾರಣ ಜನರು ಅಜ್ಞಾನದ ಅಂಧಕಾರದಲ್ಲಿ ಅಲೆದಾಡ್ತಾ ಇದ್ದಾರೆ. ದುಃಖದಲ್ಲಿ ಬಡವನಂತೆ ಬಂದಿಯಾಗಿ ಬದುಕುತ್ತಾ ಇದ್ದಾರೆ. ಮಾನವ ಮತ್ತು ನಾನು, ನನ್ನದು, ನನ್ನಿಂದಲೇ ಎಂಬ ಅಹಂಕಾರ, ಮಮಕಾರವೆಂಬ ಭ್ರಾಂತಿಯೊಳಗ ಬದುಕನ್ನ ಕಟ್ಟಿಕೊಳ್ತಾ ಇದ್ದೇವೆ. ಅನಿತ್ಯದಲ್ಲಡಗಿರುವ ನಿತ್ಯವನ್ನರಿಯದೆ, ಜಗದಲ್ಲಿ ಅಡಗಿರುವ ಜಂಗಮನನ್ನ ಅರಿಯದೆ, ಅನಿತ್ಯ ಜಡಗಳಿಗೆ ಅಂಟಿಕೊಂಡು ಕಲ್ಲು ಮಣ್ಣು ಗಟ್ಟಿಯಾಗುವಂತಾಗಿದೆ. ಈ ಸತ್ಯವನ್ನರಿಯದೆ ನಿತ್ಯನಾಗಲಾರ ಎನ್ನುತ್ತಾರೆ ಪ್ರಭುಗಳು. ಜನರ ಜೀವನವೇ ವಿಚಿತ್ರವಾಗಿದೆ. ಜನರಲ್ಲಿ ಅರಿವಿನ ಕೊರತೆ ಅದೇ ಇಲ್ಲಿ. ಹೀಗಾಗಿ ಈ ಜನರು ಕತ್ತಲೊಳಗ, ಬಡತನದೊಳಗ, ಹುಟ್ಟು ಸಾವುಗಳಿಗೆ ತುತ್ತಾಗಿ ಭ್ರಾಂತಿಯೊಳಗ ಬದುಕುತ್ತಾ ಇದ್ದಾರೆ. ತಮಾತ್ಮದ ಅರಿವು ಉದಯವಾಗದೆ ಕತ್ತಲು ಸರಿಯದು, ಬಡತನ ಹೋಗದು, ಮುಕ್ತಿಯಾಗದು. ಈ ಭ್ರಾಂತಿ ಎಂದಿಗೂ ತೊಲಗಲಾರದು ಎಂದು ಅಲ್ಲಮ ಪ್ರಭುದೇವರು ತಮ್ಮೊಂದು ವಚನದಲ್ಲಿ ಬಹಳ ಸುಂದರವಾಗಿ ವಿಶ್ಲೇಷಣೆಯನ್ನ ಕೊಡ್ತಾ ಹೋಗಿದ್ದಾರೆ. ಈ ಜೀವಗಳು ಎಂಬ ಕನಿಕರದ ಹೃದಯದ ಮಿಡಿತವು ಅಲ್ಲಮ ಪ್ರಭುಗಳದು. ತನ್ನೊಳಗೆ ಬೆಳಕು, ತನ್ನೊಳಗೆ ಬದುಕು, ಆದರೆ ನಿಧಿ ತನ್ನೊಳಗ ಶಿವಾನುಭಾವ, ತನ್ನೊಳಗ ತನ್ಮಯನಾದ ಗುಹೇಶ್ವರನ ಅರಿವು ಬಲಿತಾಗ ಮಾತ್ರ ಜೀವಾತ್ಮನಿಗೆ ಮುತ್ತಿದ ಕತ್ತಲೆ ಹೊಡುತ್ತದೆ, ಬಡತನ ದೂರ ಸರಿತದೆ, ಹುಟ್ಟು ಸಾವುಗಳು ನಿಲ್ತವೆ ಅಂತ ಭ್ರಾಂತಿ ತೊಲಗಿ ಜೀವನದ ಹೊರ ಒಳಗೆ ಬೆಳಕು ತುಂಬಿ ಆ ಭಗವಂತನನ್ನ ಧ್ಯಾನವನ್ನ ಮಾಡ್ರಿ ಎನ್ನುವಂಥದ್ದನ್ನ ಅಲ್ಲಮ ಪ್ರಭುದೇವರು ಬಹಳ ಚಂದ, ಸುಗಮವಾಗಿ, ಸುಂದರವಾಗಿರುವಂತ ತಮ್ಮ ಒಂದು ಅಲ್ಲಮ ಪ್ರಭುದೇವರು ಬೆಡಗಿನ ವಚನದೊಳಗ ಹೇಳಿದ್ದಾರೆ ಎನ್ನುವಂತ ಮಾತನ್ನ ಹೇಳ್ತಾ ಎಲ್ಲರಿಗೂ ಶರಣೋ ಶರಣಾರ್ಥಿಗಳು.